ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇವತ್ತು ಮಾತನಾಡುವುದಕ್ಕೆ ಹಲವು ವಿಚಾರಗಳಿವೆ. ಒಂದು, ಹುಬ್ಬಳ್ಳಿಯಲ್ಲಿ ನಡೆದಂತಹ ರಣಜಿ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ಜಮ್ಮು ಮತ್ತು ಕಾಶ್ಮೀರ ಗೆದ್ದಿದೆ. ರಕ್ತ ಸಿಕ್ತ ಜಮ್ಮು ಕಾಶ್ಮೀರ. ಆ ರಾಜ್ಯಕ್ಕೆ ಹಲವು ಗಾಯಗಳಿವೆ, ರಕ್ತಸ್ರಾವ ಆಗಿದೆ. ಭಯೋತ್ಪಾದಕ ಚಟುವಟಿಕೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಇಡೀ ಆ ರಾಜ್ಯದ ಜನ, ಕಣಿವೆಯ ಜನ ಅತಂತ್ರ ಸ್ಥಿತಿಯಲ್ಲಿ, ಅಮಾಯಕ ಸ್ಥಿತಿಯಲ್ಲಿ ಬದುಕುವ ಪರಿಸ್ಥಿತಿ. ಇಂತಹ ಒಂದು ರಾಜ್ಯ 67 ವರ್ಷಗಳ ನಂತರ ರಣಜಿ ಟ್ರೋಫಿಯನ್ನು ಗೆಲ್ಲೋದಿದೆಯಲ್ಲ, ಅತ್ಯದ್ಭುತವಾದದ್ದು. ಅದು ಗಾಯದ ನಡುವೆ ಎದ್ದು ನಿಂತದ್ದು. ಆದ್ರಿಂದ ಜಮ್ಮು ಮತ್ತು ಕಾಶ್ಮೀರದ ತಂಡಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ನಿಜ, ಬೇಸರ ಆಗುತ್ತೆ ಕರ್ನಾಟಕ ರಣಜಿ ಟ್ರೋಫಿಯಲ್ಲಿ ಸೋತು ಅಂತ. ಆದರೆ ಒಟ್ಟಾರೆ ದೇಶದ ದೃಷ್ಟಿಯಿಂದ ಜಮ್ಮು ಕಾಶ್ಮೀರ ಗೆದ್ದಿರುವುದೇನಿದೆ ಅದು ಆ ರಾಜ್ಯಕ್ಕೆ ಮತ್ತೆ ಮೇನ್ ಸ್ಟ್ರೀಮಿಗೆ, ಮುಖ್ಯವಾಹಿನಿಗೆ ಸಂಪೂರ್ಣವಾಗಿ ಮರಳುವುದಕ್ಕೆ ಅವಕಾಶ ಆಗತ್ತೆ ಅನ್ನೋದು. ಆ ಕಾರಣಕ್ಕಾಗಿ ನಾವು ಇದನ್ನು ಸ್ವಾಗತಿಸಲೇಬೇಕು. ಇನ್ನೊಂದು ಯುದ್ಧ, ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ನಡೆಸಿವೆ. ನಿನ್ನೆ ರಾತ್ರಿ ಇಡೀ ದಾಳಿ ನಡೆಯಿತು. ಇರಾನ್ ಪ್ರತಿ ದಾಳಿ ನಡೆಸಿತು. ಇರಾನ್ನಲ್ಲಿರುವ ಸರ್ಕಾರವನ್ನ ಬದಲಿಸುವ ಉದ್ದೇಶ ಅಮೆರಿಕದ್ದಾಗಿದೆ. ವಿಶ್ವದ ದೊಡ್ಡಣ್ಣ. ಇಡೀ ವಿಶ್ವದಲ್ಲಿ ಯಾವ ದೇಶದಲ್ಲಿ ಯಾವ ಸರ್ಕಾರ ಇರಬೇಕು ಅಂತ ತೀರ್ಮಾನಿಸುವ ದುಷ್ಟತನ, ಆ ಸ್ಥಿತಿ ನಿರ್ಮಾಣ ಆಗಿದೆ. ಟ್ರಂಪ್ ಅವರ ಇಡೀ ನಡವಳಿಕೆ ಇದೆಯಲ್ಲ, ಅದು ಪ್ರಶ್ನಾರ್ಹವಾಗಿದೆ. ಅವರ ಜೊತೆ ಇಸ್ರೇಲ್ ಇದೆ. ನಾನು ನಿನ್ನೆ ಕೂಡ ಇಸ್ರೇಲ್ ಬಗ್ಗೆ ಮಾತನಾಡಿದ್ದೆ. ಇಡೀ ನರಮೇಧ ನಡೆಸಿದಂತಹ ಇಸ್ರೇಲ್ ಗಾಜಾ ಪಟ್ಟಿಯಲ್ಲಿ 70,000ಕ್ಕೂ ಹೆಚ್ಚು ಜನರನ್ನ ಕೊಂದು ಹಾಕಿದ್ದು ಇದೇ ನೇತನ್ಯಾಹು. ಪುಟ್ಟ ಮಕ್ಕಳನ್ನ, ಮಹಿಳೆಯರನ್ನ ಬಿಡದೆ ಹತ್ಯೆ ಮಾಡಿದ ನೇತನ್ಯಾಹು. ಈ ಯುದ್ಧ ಪ್ರಾರಂಭ ಆಗುವುದಕ್ಕೆ 2 ದಿನ ಮೊದಲು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ನಲ್ಲಿದ್ದರು. ಅವರು ಇಸ್ರೇಲ್ಗೆ ಸಂಪೂರ್ಣವಾದ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಅವರು ಹೇಳಿ ವಾಪಸ್ ಬಂದ ಮರುದಿನ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ದಾಳಿ ನಡೆಸಿದರು. ಭಾರತದ ಪ್ರಧಾನಿಯ ಜೊತೆ ಇಸ್ರೇಲ್ ಪ್ರಧಾನಿ ಈ ಯುದ್ಧದ ಬಗ್ಗೆ ಮಾತನಾಡಿದ್ರ? ನಾವು ಇರಾನ್ ಮೇಲೆ ಯುದ್ಧ ಮಾಡ್ತೀವಿ ಅಂತ ಹೇಳಿದ್ರ? ಹಾಗೆ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿಕ್ರಿಯೆ ಹೇಗಿತ್ತು? ನಾನು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳಿದ ಪ್ರಧಾನಿ ಅಪ್ರತ್ಯಕ್ಷವಾಗಿ ಇಸ್ರೇಲ್ ದಾಳಿಯನ್ನ ಸಮರ್ಥಿಸಿದ್ರ? ಗೊತ್ತಿಲ್ಲ. ಆದ್ರೆ ಇದಾಗಬಾರದಿತ್ತು. ಯಾಕೆ ಆಗಬಾರದಿತ್ತು ಅಂದ್ರೆ, ಇರಾನ್, ನಾನು ನಿನ್ನೆ ಅನುಕೂಲ ಮಾಡಿದ್ದೆ, ಭಾರತದ ಮಿತ್ರ ರಾಷ್ಟ್ರವಾಗಿತ್ತು. ನಾವು ಇರಾನ್ ಅನ್ನ ಬಲಿ ಕೊಟ್ಟೆವು ಅಮೆರಿಕಕ್ಕಾಗಿ. ಭಾರತದ ರೂಪಾಯಿ ತೆಗೆದುಕೊಂಡು ತೈಲವನ್ನು ಸರಬರಾಜು ಮಾಡಿದ ರಾಷ್ಟ್ರ ಇರಾನ್ ಆಗಿತ್ತು. ಯೂಸ್ವಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ವ್ಯಾಪಾರ ನಡೆಯುತ್ತೆ, ಡಾಲರೇ ಆಗಿತ್ತು. ಆದರೆ ನಿಮ್ಮ ರೂಪಾಯಿ ಕೊಡಿ ಸಾಕು, ನಾವು ನಿಮ್ಮ ರೂಪಾಯಿ ತೆಗೆದುಕೊಂಡು ನಿಮಗೆ ತೈಲವನ್ನು ಕೊಡ್ತೀವಿ ಅಂತ ಕೊಡ್ತಾ ಇತ್ತು. ಆಗಲೇ ಅಮೆರಿಕ ಭಾರತದ ಮೇಲೆ ಒತ್ತಡ ಹೇರೋದಕ್ಕೆ ಪ್ರಾರಂಭ ಮಾಡಿತ್ತು. ನಾವು ಅಂದುಕೊಂಡಿದ್ವು ನಮ್ಮವರು 56 ಇಂಚಿನ ಎದೆಯ ಪ್ರಧಾನಿ, ಇವರು ಈ ಒತ್ತಡಕ್ಕೆ ಮಣಿಯಲ್ಲ, ಎದ್ದು ನಿಲ್ತಾರೆ. ಅವರು ದೇಶಭಕ್ತರು, ಅವರಿಗೆ ರಾಷ್ಟ್ರೀಯತೆ ಮುಖ್ಯ. ರೂಪಾಯಿ ತೆಗೆದುಕೊಂಡು ತೈಲ ಕೊಡುವ ಇರಾನನ್ನ ಕೈ ಬಿಡ್ತಾರೆ? ನೋ, ನಾಟ್ ಎಟ್ ಆಲ್ ಅಂದ್ಕೊಂಡಿದ್ವಿ. ಆದ್ರೆ ದೊಡ್ಡಣ್ಣನಿಗೆ ನಾವು ಮಣದ್ವ. ಹಾಗೇನೆ ಚಾಬಹಾರ್ ಪೋರ್ಟ್. ಚಾಬಹಾರ್ ಪೋರ್ಟ್ ಅನ್ನ, ಆ ಬಂದರ್ ಏನಿದೆ, ಆ ಯೋಜನೆ ಅತ್ಯದ್ಭುತವಾದ ಯೋಜನೆ ಆಗಿತ್ತು. ಆ ಯೋಜನೆಯನ್ನ
ಸಿದ್ಧಪಡಿಸಿದ್ದು ಅನುಷ್ಠಾನಗೊಳಿಸಿದ್ದು ಮೋದಿ ಬಿಜೆಪಿ ಅಲ್ಲ, ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಚಾಬಹಾರ್ ಯಾಕೆ ಬೇಕಿತ್ತು ಅಂದ್ರೆ 2-3 ಕಾರಣ ಇತ್ತು. ನಾವೇನು ಅಫ್ಘಾನಿಸ್ತಾನದ ಜೊತೆ ವ್ಯಾಪಾರವನ್ನ ನಡೆಸ್ತೀವಿ, ಆ ವ್ಯಾಪಾರ ನಡೆಸೋದಕ್ಕೆ ನಾವು ಪಾಕಿಸ್ತಾನದ ಮೂಲಕ ಹೋಗೋದಕ್ಕಾಗಲ್ಲ. ನಮ್ಮ ವಸ್ತುಗಳನ್ನ ಅಫ್ಘಾನಿಸ್ತಾನ ಕಳಿಸೋದಕ್ಕೆ ಅದನ್ನ ಚಾಬಹಾರ್ ಮೂಲಕ ಕಳಿಸ್ಬೇಕು ಅಂತ ಹೇಳಿ ಭಾರತ ಅಲ್ಲಿ ಇನ್ವೆಸ್ಟ್ ಮಾಡಿತ್ತು. ಬಿಲಿಯನ್ ಗಟ್ಟಲೆ ಹಣವನ್ನ ಅಲ್ಲಿ ಇನ್ವೆಸ್ಟ್ ಮಾಡಲಾಗಿತ್ತು. ಅದನ್ನ ಮೋದಿ ಟ್ರಂಪ್ ಒತ್ತಡದಿಂದ ಕೈಬಿಟ್ರು. ಅಮೆರಿಕದ ಒತ್ತಡದಿಂದ ಇಡೀ ಆ ಯೋಜನೆ ನೆನೆಗುದಿಗೆ ಬಿತ್ತು. ನಾವು ಹಾಕಿರುವ ಹಣ ಸಮುದ್ರದ ಪಾಲಾಯಿತು. ಮೋದಿಜಿ ಮತ್ತು ಬಿಜೆಪಿ ಇರಾನ್ ಅನ್ನ ಕೈಬಿಟ್ರು. ಸೊ ಈಗ ಯುದ್ಧದ 2 ದಿನ ಮೊದಲು ನಾನು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳುವ ಮೂಲಕ ಮೋದಿಜಿ ತಪ್ಪು ಮಾಡಿದ್ರು. ಅವರು ಭಾರತದ ವಿದೇಶಾಂಗ ನೀತಿಯನ್ನು ತಿರುಗಿಸಿದ ಮಾತ್ರ ಅಲ್ಲ, ಅದನ್ನ ನೇತನ್ಯಾಹು ಮತ್ತು ಟ್ರಂಪ್ ಅಂತಹ ನರಮೇಧದ ರಾಜಕಾರಣ ನಡೆಸುವವರ ಜೊತೆ ನಿಂತದ್ದು ಅಂತ. ಇದು ನನಗೆ ಆಶ್ಚರ್ಯವನ್ನು ಉಂಟು ಮಾಡಿಲ್ಲ, ಬಹಳ ಸಂದರ್ಭದಲ್ಲಿ ಆಘಾತವನ್ನು ಉಂಟು ಮಾಡಿದ್ದು ನಿಜ. ಯಾಕೆಂದ್ರೆ ಈ ಯುದ್ಧದಲ್ಲಿ ಭಾರತ ಅಪ್ರತ್ಯಕ್ಷವಾಗಿ ಪಾಲುದಾರರಾಯ್ತಾ? ಯಾಕೆ ಅಂತಂದ್ರೆ ನಾವು ನಿಮ್ಮ ಜೊತೆಗಿದ್ದೇವೆ, ಹಿಂದೆಯೂ ಇದ್ದೇವೆ, ಮುಂದೆಯೂ ಇರುತ್ತೇವೆ ಅದರ ಅರ್ಥ ಏನು? ಅದು ಇಸ್ರೇಲ್ ನೆಲದಲ್ಲಿ ನಿಂತು. ಹಾಗಿದ್ರೆ ನೀವು ರಷ್ಯಾಕ್ಕೆ ಇದು ಯುದ್ಧದ ಕಾಲವಲ್ಲ ಎಂದು ಹೇಳುವ ಶಕ್ತಿ ಇರುವ 56 ಇಂಚಿನ ಭಾರತ ಪ್ರಧಾನಿ ಹೇಳ್ಬೋದಾಗಿತ್ತಲ್ವಾ ಇಸ್ರೇಲ್ನಲ್ಲಿ ಇದು ಯುದ್ಧದ ಕಾಲವಲ್ಲ ಅಂತ? ಅಂದ್ರೆ ರಷ್ಯಾದ್ದಾದರೆ ಯುದ್ಧದ ಕಾಲವಲ್ಲ, ಇಸ್ರೇಲ್ ನಡೆಸುವುದು ಯುದ್ಧದ ಕಾಲ. ಯುದ್ಧವನ್ನ ಮಾಡಿ ಯಾಕೆ ನಿಲುವು ಬಹಳ ಸ್ಪಷ್ಟವಾಗಿ ಗೊತ್ತಿದೆ ನಮಗೆ. ಯಾಕೆಂದ್ರೆ ಬಿಜೆಪಿ ಮತ್ತು ಮೋದಿಯವರ ಆಡಳಿತ ಇದೆಯಲ್ಲ, ಅದು ಬೆತ್ತಲಾಗ್ತಾ ಇದೆ. ಇಡೀ ಅವರ ವಿದೇಶಾಂಗ ನೀತಿಯಲ್ಲಿ ಬಹಳ ಮುಖ್ಯವಾದ ಅಂಶ ಅಂದ್ರೆ ಭಾರತದ ಅಲ್ಪಸಂಖ್ಯಾತರ ವಿರೋಧವೇ ಆಗಿದೆ, ಮುಸ್ಲಿಂ ವಿರೋಧವೇ ಆಗಿದೆ. ಯಾಕೆ ಇಸ್ರೇಲ್ ಹತ್ತಿರ ಆಗುತ್ತೆ ಅಂದ್ರೆ ಇಸ್ರೇಲ್ ಮುಸ್ಲಿಂ ರಾಷ್ಟ್ರಗಳ ವಿರುದ್ಧ ಹೋರಾಟ ಮಾಡುತ್ತೆ, ಸುತ್ತುವರೆದ. ಆದ್ದರಿಂದ ನಮಗೆ ಮಿತ್ರ. ಈ ಮೂಲಕ ಭಾರತದ ಮುಸ್ಲಿಮರಿಗೆ ಮಾತ್ರ ಅಲ್ಲ, ವಿಶ್ವದ ಮುಸ್ಲಿಂ ಸಮುದಾಯ ಏನಿದೆ ಆ ಸಮುದಾಯವನ್ನ ಕಟಕಟೆಯಲ್ಲಿ ನಿಲ್ಲಿಸುವ, ಎಲ್ಲರೂ ಭಯೋತ್ಪಾದಕರು ಎಂದು ಹೇಳುವ ಒಂದು ದುಷ್ಟತನ ಇದೆಯಲ್ಲ, ಆ ದುಷ್ಟತನ ಕಾಣಬಾರ್ದಾಗಿತ್ತು. ಸೊ ಬಹಳಷ್ಟು ಪ್ರತಿಕ್ರಿಯೆಗಳು ಬಂದಿವೆ. ಕಾಂಗ್ರೆಸ್ ಕೂಡ ಇವತ್ತು ಪ್ರತಿಕ್ರಿಯೆ ನೀಡಿದೆ. ಮೋದಿಯವರ ಇಸ್ರೇಲ್ ಪ್ರವಾಸ ಬಹಳ ಮಟ್ಟಿಗೆ ಎಲ್ಲರೂ ಕ್ರಿಟಿಸೈಸ್ ಮಾಡ್ತಿದ್ದಾರೆ. ವಿದೇಶಿ ಪತ್ರಿಕೆಗಳನ್ನ ತೆಗೆದು ನೋಡಿ. ಸೊ ನೀವು ಅಮೆರಿಕ, ಇಂಗ್ಲೆಂಡ್ ಮೊದಲಾದ ದೇಶಗಳ ಪತ್ರಿಕೆಗಳು ಮೋದಿಯವರ ಇಸ್ರೇಲ್ ಪ್ರವಾಸವನ್ನ ವಿಶ್ಲೇಷಣೆ ಮಾಡಿವೆ. ಅವು ಹೇಳುವ ಪ್ರಕಾರ ನೇತನ್ಯಾಹು, ನರಮೇಧಕ್ಕೆ ಕಾರಣಾದ ನೇತನ್ಯಾಹು ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ಅವರು ನಿಷೇಧಕ್ಕೆ ಒಳಗಾಗಿದ್ದಾರೆ. ಆ ದೇಶಗಳಿಗೆ ಅವರು ಹೋಗುವ ಸ್ಥಿತಿ ಇಲ್ಲ. ಹೋದ್ರೆ ಅಂತಾರಾಷ್ಟ್ರೀಯ ಒಪ್ಪಂದದ ಪ್ರಕಾರ ಅವರನ್ನ ಬಂಧಿಸಲಾಗುತ್ತೆ. ಅಂತಹ ವ್ಯಕ್ತಿಯ ಜೊತೆ ಯುದ್ಧ ನಡೆಯುವುದಕ್ಕೆ 2 ದಿನ ಮೊದಲು ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳಿದಂತ ಮೋದಿ ಅವರ ವಿದೇಶಾಂಗ ನೀತಿ ತೀವ್ರ ರೂಪದ ಐರೋಪ್ಯ ರಾಷ್ಟ್ರಗಳ ಟೀಕೆಗೆ ಒಳಗಾಗಿದೆ. ನಾನು ನಿನ್ನೆ ಮಾತನಾಡ್ತಾ ಹೇಳಿದೆ, ನಾವು ದಿನದಿಂದ ದಿನಕ್ಕೆ ವೈರಿಗಳನ್ನ ಕಟ್ಟಿಕೊಳ್ತಾ ಇದ್ದೀವಿ. ದ್ವೇಷವನ್ನ ಬಯಸುವವರಿಗೆ ದ್ವೇಷ ಮಾತ್ರ ಸಿಗುತ್ತೆ, ಪ್ರೀತಿ ಸಿಗಲ್ಲ. ಪ್ರೀತಿಯನ್ನ ಯಾರು ಬಯಸ್ತಾರೋ, ಯಾರು ವಿಶ್ವವನ್ನ ಪ್ರೀತಿಸ್ತಾರೋ ಅವರಿಗೆ ಪ್ರೀತಿ ಸಿಗುತ್ತೆ. ಈಗ ಎಲ್ಲವೂ ಸ್ಪಷ್ಟವಾಗ್ತಾ ಇದೆ. ದ್ವೇಷವನ್ನ ಬಯಸುವವರಿಗೆ ದ್ವೇಷ. ವಿಶ್ವಗುರು ಏನಿದ್ದಾರೆ, ವಿಶ್ವಗುರು ಅಲ್ಲ, ಅವರು ವಿಷದ ಗುರು ಅಂತ ಕೆಲವರು ಆರೋಪ ಮಾಡಿದ್ರು. ಅದರ ವಿರುದ್ಧ ಬಿಜೆಪಿ ತಿರುಗಿ ಬಿದ್ದಿತ್ತು. ನಾನು ಹಾಗೆ ಹೇಳಲ್ಲ, ಯಾಕೆಂದ್ರೆ ಭಾರತದ ಪ್ರಧಾನಿ ಆ ಹುದ್ದೆಗಾದ್ರೂ ಗೌರವ. ಆದರೆ ಒಂದು ಹುದ್ದೆಯಲ್ಲಿ ಕುಳಿತ ವ್ಯಕ್ತಿಗೆ ಆ ಹುದ್ದೆಯಲ್ಲಿ ಕುಳಿತುಕೊಳ್ಳುವ ಅರ್ಹತೆ ಬೇಕು, ಸ್ಥಾನ ಗೌರವ. ಐ ಅಗ್ರಿ. ನಾನು ಭಾರತ ಪ್ರಧಾನಿಯನ್ನ ಅವಮಾನಕರವಾಗಿ ಮಾತನಾಡಲಾರೆ, ಆದರೆ ಅವರ ವಿದೇಶಾಂಗ ನೀತಿಯನ್ನ ಟೀಕಿಸದೇ ಇರಲಾರೆ. ಅವರು ಇಡೀ ತಮ್ಮ 2014 ನಂತರದ ಆಡಳಿತದಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ಎಕ್ಸ್ಪೋಸ್ ಆಗ್ತಾ ಹೋಗ್ತಾರೆ. ಮನುಷ್ಯನಿಗೆ ದಡ್ಡತನ ಅನ್ನೋದು ಆಸ್ತಿ ಆಗಬಾರ್ದು. ಆತ ಆಲೋಚನೆ ಮಾಡುವುದನ್ನ ಕಲಿಬೇಕು, ಓದು ಇರಬೇಕು. ಓದು ಇಲ್ಲದ ವ್ಯಕ್ತಿ ಇದಾರಲ್ಲ, ಆತ ಏನಕ್ಕೂ ಪ್ರಯೋಜನ ಇಲ್ಲ.
ಮನುಷ್ಯ ಸುಶಿಕ್ಷಿತನಾಗಿರ್ಬೇಕು. ಒಂದು ಪದವಿ ಪಡೆಯುವುದಿರೋದು ಮುಖ್ಯ ಅಲ್ಲ, ಆದರೆ ಸಮಾಜವನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯವಾದ್ದು. ಕೋಮುವಾದ ಈ ವಿಷವನ್ನ ತುಂಬಿಕೊಂಡವರು ಯಾವುದೇ ದೇಶದ ಅತ್ಯುನ್ನತವಾದ ಹುದ್ದೆಯಲ್ಲಿ ಇರುವುದಕ್ಕೆ ಯೋಗ್ಯರಲ್ಲ, ಅಲ್ವೇ ಅಲ್ಲ. ಅದನ್ನ ತೊರೆಯುವವನು ಅಂದರೆ ಒಬ್ಬ ಸಾಮ್ರಾಟ. ನಮ್ಮಲ್ಲಿ ಈ ರಾಜ ಮಹಾರಾಜರ ಪರಂಪರೆ ಇದೆ. ಒಬ್ಬ ರಾಜನಾದವನು, ಸಾಮ್ರಾಟನಾದವನು ಎಲ್ಲ ಪ್ರಜೆಗಳನ್ನು ಸಮಾನವಾಗಿ ನೋಡುವವನೇ ಮಾತ್ರ ಸಾಮ್ರಾಟ. ಆದರೆ ಸಮಾಜದ ಒಳಗಡೆ ತನ್ನ ಸಾಮ್ರಾಜ್ಯದಲ್ಲಿ ಇರುವವರನ್ನ ಬಣ್ಣದಿಂದ, ಕೋಮಿನಿಂದ, ಜಾತಿಯಿಂದ ಬೇರೆ ರೀತಿ ನೋಡುವುದಿರುತ್ತಲ್ಲ, ಆತ ಸಾಮ್ರಾಟನಾಗಲಾರ. ಆತ ಸಾಮ್ರಾಟನಲ್ಲ, ಆತ ಸಾಮ್ರಾಟನಾಗುವುದಕ್ಕೂ ಯೋಗ್ಯನಲ್ಲ. ಈ ಮಾತನ್ನ ನೋವಿನಿಂದ ಹೇಳಬೇಕಾಗಿದೆ. ಯಾಕೆಂದ್ರೆ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ಒಂದು ಯುದ್ಧ ಇದೆಯಲ್ಲ, ಯುದ್ಧಕ್ಕೆ ಅಪ್ರತ್ಯಕ್ಷವಾಗಿ ಬೆಂಬಲ ನೀಡಿದಂತೆ ಕಾಣುತ್ತೆ. ಇದೇ ಗಾಂಧಿ ನಾಡು ಗೋಡ್ಸೆ ನಾಡಾಗಿ ಬದಲಾಗುವ ಪರಿ. ಗಾಂಧಿ ಕೊನೆಯವರೆಗೆ ಸತ್ಯಾಗ್ರಹದ ಮೂಲಕ ತಮ್ಮ ಹಕ್ಕನ್ನ ಪ್ರತಿಪಾದಿಸುವುದಕ್ಕೆ, ಶಾಂತಿ ಸಾದ ಬಾಳ್ವೆಗೆ ಪ್ರತಿಪಾದಿಸುವುದಕ್ಕೆ ತಮ್ಮ ಬದುಕನ್ನ ಮುಡುಪಾಗಿಟ್ಟವರು. ಅವರೆಂದು ದ್ವೇಷದ ಮಾತನಾಡಲಿಲ್ಲ, ಅವರು ಪ್ರೀತಿಯ ಮಾತನಾಡಿದ್ರು. ಇಡೀ ಜಗತ್ತಿಗೆ ಪ್ರೀತಿಯನ್ನ ಹಂಚಿದ್ರು, ಶಾಂತಿ ಮಾತನಾಡಿದ್ರು. ಹೇ ರಾಮ್ ಅಂದರು. ಅವರ ಹೇ ರಾಮ್ ಇದಲ್ಲ, ರಾಮ ಎಂದೂ ಕೂಡ ಗಾಂಧೀಜಿಯ ರಾಮ ಬಿಲ್ಲು ಬಾಣ ಹಿಡಿದ ರಾಮನಾಗಿರಲಿಲ್ಲ. ಗಾಂಧೀಜಿಯ ರಾಮ ಪಿತೃವಾಕ್ಯ ಪರಿಪಾಲಕನಾದ ರಾಮನಾಗಿದ್ದ. ಆತ ಎಲ್ಲರ ಮಾತಿಗೆ ಬೆಲೆ ಕೊಡುವವನಾಗಿದ್ದ. ಆತ ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಸೀತೆಯ ಬಗ್ಗೆ ಮಾತನಾಡಿದಾಗ ಸೀತೆಯನ್ನ ಕಳಿಸಿಕೊಟ್ಟವನಾಗಿದ್ದ. ಆದರೆ ಈ ರಾಮ, ಹೇ ರಾಮ ಮತ್ತು ಈ ರಾಮ, ಈಗ ರಾಮನನ್ನ ಬಿಲ್ಲು ಹಿಡಿದ ರಾಮನನ್ನಾಗಿ ಪರಿವರ್ತಿಸಲಾಗಿದೆ. ರಾಮನಿಗಿಂತ ರಾಮನ ಕೈಯಲ್ಲಿರುವ ಬಿಲ್ಲು, ಶಸ್ತ್ರಾಸ್ತ್ರ ಮುಖ್ಯ ಆಗಿದೆ. ಹೀಗೆ ಶಾಂತಿಯಿಂದ ಅಸ್ತ್ರ ಮುಖ್ಯವಾಗುವುದೇ ಗಾಂಧಿವಾದದಿಂದ ನಾವು ಗೋಡ್ಸೆವಾದದತ್ತ ಸಾಗುತ್ತಿರುವ ಪರಿ ಅಂತ. ಈಗ ಈ ದೇಶ ಗೋಡ್ಸೆವಾದದತ್ತ ವಾಲುತ್ತಿದೆ. ಯುದ್ಧ ಇವರಿಗೆಲ್ಲ ಇಷ್ಟ ಆಗ್ತಾ ಇದೆ. ಯುದ್ಧ ಹಲವರಿಗೆ ಇಷ್ಟ. ಯಾಕೆಂದ್ರೆ ಯಾರು ಶಸ್ತ್ರಾಸ್ತ್ರವನ್ನ ಉತ್ಪಾದಿಸ್ತಾರೆ ಅವರಿಗೆ ಯುದ್ಧ ಇಷ್ಟ. ಯಾರು ಮನುಷ್ಯನನ್ನ ದ್ವೇಷಿಸ್ತಾರೆ ಅವರಿಗೆ ಶಸ್ತ್ರಾಸ್ತ್ರ ಇಷ್ಟ. ಈಗ ಆ ಹಂತಕ್ಕೆ ಬಂದಿದೆ. ಸೊ ಭಾರತ ಈ ಯುದ್ಧದಲ್ಲಿ ಇದೆಯಲ್ಲ, ಭಾರತದ ಸರ್ಕಾರ ವಿಲ್ ಹ್ಯಾವ್ ಟು ಕ್ಲಾರಿಫೈ, ನಾವು ಈ ಯುದ್ಧದಲ್ಲಿ ಪಾಲ್ದಾರರಲ್ಲ. ಮೋದಿಜಿ ಹೇಳುವಂತಾಗಲಿ, ಇದು ಯುದ್ಧದ ಕಾಲವಲ್ಲ, ಮಾತುಕತೆಯ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಅಂತ ಹೇಳುವ ಧೈರ್ಯ ನಮ್ಮ ಪ್ರಧಾನಿಗಿದೆಯಾ? ಟ್ರಂಪ್ ವಿರುದ್ಧ ನಾವು ಟ್ರಂಪ್ ಹೇಳ್ತಾರೆ, ಮೋದಿಯವರ ರಾಜಕೀಯ ಬದುಕವನ್ನ ನಾಶಪಡಿಸುವ ಅಸ್ತ್ರ ನನ್ನಲ್ಲಿದೆ ಅಂತ. ಬೇರೆಯವರಿಗೆ ಅಸ್ತ್ರವನ್ನ ಕೊಟ್ಟ ರಾಜಕಾರಣಿಗಳ ಕಥೆ ಅಷ್ಟೇ. ಈ ಶಸ್ತ್ರಾಸ್ತ್ರ ಅಸ್ತ್ರ ಅರ್ಥ ಮಾಡಿಕೊಳ್ಳಿ. ಟ್ರಂಪ್ ಕೈಯಲ್ಲಿ ಅಸ್ತ್ರ ಇದೆ, ಮೋದಿಯವರು ಆದ್ರಿಂದ ಈಗ ಇದು ಯುದ್ಧಕ್ಕೆ ಸಕಾಲವಲ್ಲ ಅನ್ನುವ ಮಾತನ್ನ ಆಡ್ಲಾರ. ನಮ್ಮ ಆಲ್ ವೆದರ್ ಫ್ರೆಂಡ್ ರಷ್ಯಾಕ್ಕೆ ಈ ಮಾತನ್ನು ಹೇಳಬಲ್ಲರು. ಯಾಕೆಂದ್ರೆ ಅಮೆರಿಕವನ್ನ ಖುಷಿಪಡಿಸುವ ಮನಸ್ಥಿತಿಗೆ ಬಂದಿದ್ದೇವೆ, ಇಸ್ರೇಲನ್ನ ಖುಷಿಪಡಿಸುವ ಮನಸ್ಥಿತಿಗೆ ಬಂದಿದ್ದೇವೆ. ಬೇರೆಯವರನ್ನ ಖುಷಿಪಡಿಸುವುದಕ್ಕಾಗಿ ಬದುಕುವವರಿದಾರಲ್ಲ ಅಂತ ದೇಶ ಇದೆಯಲ್ಲ, ಆ ದೇಶಕ್ಕೆ ದುರ್ಗತಿ ಅಂತ ಬಿಟ್ಟು ಬೇರೆ ಇಲ್ಲ. ನಾವು ಬೇರೆಯವರನ್ನ ಖುಷಿಪಡಿಸುವುದಕ್ಕಾಗಬಾರದು. ಬೇರೆಯವರು ನಮ್ಮನ್ನ ಖುಷಿಪಡಿಸುವಂತಾದ್ರೆ ಅದಕ್ಕೆ ನೇತೃತ್ವ ಅಂತಾರೆ. ಭಾರತಕ್ಕೆ ಈಗ ನೇತೃತ್ವ ಇದೆಯೋ ಇಲ್ಲೋ ಗೊತ್ತಿಲ್ಲ. ಯುದ್ಧದ ಕಾಲದಲ್ಲಿ ಈಗಲೂ ಕೂಡ ಶಾಂತಿ ಮತ್ತು ಪ್ರೀತಿಯ ಬಗ್ಗೆ ಮಾತನಾಡಬೇಕಾಗಿದೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬೇಡಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.